ಸ್ನೇಹಿತರೆ, ಕಿರುತೆರೆ ನಟಿ ಮೌನ ಗುಡ್ಡಮನೆ ಇತ್ತೀಚೆಗೆ ಬಹಳ ಟ್ರೋಲ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಬುಲೆಟ್ ಮೈಕ್ರೋ ಸೀರೀಸ್ಗಾಗಿ ಆಕೆ ಸಿಕ್ಕಾಪಟ್ಟೆ ಮಾದಕವಾಗಿ ಕಾಣಿಸಿಕೊಂಡಿರೋದು. ದಿಲೀಪ್ ರಾಜ್ ನಿರ್ದೇಶನದ ಲವ್ ಪಂಚ್ ಎಂಬ ಮಿನಿ ವೆಬ್ ಸೀರೀಸ್ನಲ್ಲಿ ಮೌನ ನಟಿಸಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಿಂದ ಬಂದು ಆಕೆ ನಾಯಕನ ಜೊತೆ ಜಗಳ ಆಡುವ ಸನ್ನಿವೇಶವಿದೆ. ಇತ್ತೀಚೆಗೆ ಲವ್ ಪಂಚ್ ಮಿನಿ ಸೀರೀಸ್ ಪ್ರೋಮೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಹಿಂದೆಂದೂ ಕಾಣಿಸಿಕೊಳ್ಳದಷ್ಟು ಮಾದಕವಾಗಿ ಮೌನ ಕಾಣಿಸಿಕೊಂಡಿರುವುದು ಕೆಲವರಲ್ಲಿ ಹುಬ್ಬೇರಿಸಿದೆ. ಮತ್ತೊಂದು ಪ್ರೋಮೋದಲ್ಲಿ ಕೂಡ ಇದೇ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಧಾರಾವಾಹಿಗಳಲ್ಲಿ ಸಲ್ವಾರ್ ಸೀರೆಯಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದ ನಟಿ ಹೀಗೆ ದಿಢೀರನೆ ಮೈಮಾಟ ಪ್ರದರ್ಶನ ಮಾಡಿರುವುದು ಚರ್ಚೆಗೆ ಹುಟ್ಟುಹಾಕಿದೆ. ಇದೆಲ್ಲದರ ನಡುವೆ ಹಿಂದೆ ಸಂದರ್ಶನವೊಂದರಲ್ಲಿ ಸ್ವತಃ ಮೌನ ಗುಡ್ಡಮನೆ ನೀಡಿದ್ದ ಹೇಳಿಕೆ ಈಗ ಫುಲ್ ವೈರಲ್ ಆಗ್ತಾ ಇದೆ. ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ಪಾತ್ರದಲ್ಲಿ ನಟಿಸಿ ಮೌನ ಗುಡ್ಡಮನೆ ವೀಕ್ಷಕರ ಮನೆಗೆದ್ದಿದ್ರು. ಇನ್ನು 3-4 ವರ್ಷ ಧಾರಾವಾಹಿ ಪ್ರದರ್ಶನ ಕಂಡಿತ್ತು. ಬಳಿಕ ಕೃಷ್ಣ ರುಕ್ಕು ಎಂಬ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ. ಇದೇ ಧಾರಾವಾಹಿಯ ಸುದ್ದಿಗೋಷ್ಠಿಯಲ್ಲಿ ನ್ಯೂಸ್ ಚಾನೆಲ್ ಒಂದಿಗೆ ಮಾತನಾಡಿದ ಮೌನ, ಪಾಪರಾಜಿಗಳ ಉಪಟಳದ ಬಗ್ಗೆ ಮೌನ ಮಾತನಾಡಿದ್ದಾರೆ. ನಿಜಕ್ಕೂ ಕೆಲವರು ಕೆಟ್ಟದಾಗಿ ಝೂಮ್ ಮಾಡಿ ವಿಡಿಯೋ ಮಾಡ್ತಾರೆ. ಮೊಬೈಲ್ ಫೋನ್ ಕ್ಯಾಮರಾ ಜಾಸ್ತಿ ಆದಮೇಲೆ ಎಲ್ಲ ಕಡೆ ವಿಡಿಯೋ ಮಾಡ್ತಾನೆ ಇರ್ತಾರೆ. ಇದು ಸರಿಯಲ್ಲ, ಯಾಕಂದರೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಲೇ ಇರುತ್ತೆ ಎಂದು ಆಕೆ ಹೇಳಿದ್ದಾರೆ. ನಟಿಯರು ಹಾಕುವ ಡ್ರೆಸ್ ಆ ರೀತಿ ಇರುತ್ತದೆ, ಈಗ ನೋಡಿದರೆ ಈ ಥರ ಮಾತನಾಡ್ತಾರಲ್ಲ ಎಂದು ಕೆಲವರು ಕಾಮೆಂಟ್ ಮಾಡ್ತಾರೆ. ಈ ಬಗ್ಗೆ ಏನು ಹೇಳ್ತೀರಾ ಎನ್ನುವ ಪ್ರಶ್ನೆಗೆ, ಡ್ರೆಸ್ ಹಾಕುವುದು ಅವರ ವೈಯಕ್ತಿಕ ನಿರ್ಧಾರ. ಸಿನಿಮಾದಲ್ಲಿ ನೋಡುವಾಗ ಇಷ್ಟಪಡ್ತಾರೆ, ರಿಯಲ್ ಆಗಿ ನೋಡುವಾಗ ಇಷ್ಟಪಡಲ್ಲ. ಆ ರೀತಿ ಡ್ರೆಸ್ ಹಾಕ್ತಾರೆ ಅಂದರೆ ನೀವು ವಿಡಿಯೋ ಮಾಡಬೇಡಿ ಎಷ್ಟೇ ಅಂದಿದ್ರೂ. ಸದ್ಯ ಲವ್ ಪಂಚ್ ಮಿನಿ ಸೀರೀಸ್ ಪ್ರೊಮೋದಲ್ಲಿ ವೈರಲ್ ಆಗುತ್ತಿದ್ದಂತೆ ಮೌನ ಗುಡ್ಡಮನೆ ಮಾತುಗಳು ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋಗೆ ಕಾಮೆಂಟ್ಗಳು ಮಾಡುತ್ತಿದ್ದು, ಮೇಡಮ್ ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಏನೇ ಆದರೂ ಈ ರೀತಿ ಡ್ರೆಸ್ ಹಾಕಿರುವುದು ಒಪ್ಪಲು ಸಾಧ್ಯವಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.